ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಸುವಂತಹ ಒಂದು ಸ್ಟೋರಿ. ಕಾಂಗ್ರೆಸ್ ನಾಯಕರಲ್ಲಿ ಚರ್ಚೆಗೆ ನಾಂದಿ ಹಾಡುವ ಆ ರೀತಿಯಾದಂತಹ ಒಂದು ಸುದ್ದಿ. ಕರ್ನಾಟಕದ ಭವಿಷ್ಯವನ್ನು ಬದಲಿಸುವ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಇದು ರಾಜ್ಯ ರಾಜಕಾರಣದ ಒಂದು ಸ್ಫೋಟಕ ಸುದ್ದಿ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಸುವಂತಹ ಒಂದು ಸ್ಟೋರಿ. ಕಾಂಗ್ರೆಸ್ ನಾಯಕರಲ್ಲಿ ಚರ್ಚೆಗೆ ನಾಂದಿ ಹಾಡುವಂತಹ ಒಂದು ಸುದ್ದಿ. ಕರ್ನಾಟಕದ ಭವಿಷ್ಯವನ್ನು ಬದಲಿಸುವ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಸ್ಫೋಟಕ ಸುದ್ದಿ. ಇದು ಸಿಎಂ ಹಾಗೂ ಅವರ ಟೀಮ್ಗೆ ಆಶ್ಚರ್ಯ ತರಿಸುವಂತಹ ಒಂದು ಸುದ್ದಿ. ಕನಕಪುರ ಕುಬೇರ ಕರ್ನಾಟಕದ ಸಿಎಂ ಆಗೇ ಆಗ್ತಾರ. ಈ ಬಾರಿಯೇ ಡಿಕೆಶಿ ಕರ್ನಾಟಕದ ಸಿಎಂ ಆಗೇ ಆಗ್ತಾರೆ. ಡಿಕೆಶಿ ಸಿಎಂ ಆಗೋದನ್ನು ತಪ್ಪಿಸೋಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಇದು ನಾವು ಹೇಳುತ್ತಿರುವುದಲ್ಲ, ಇದು ಸ್ಫೋಟಕ ಭವಿಷ್ಯವಾಣಿ. ಡಿಕೆಶಿ ಪರವಾಗಿ ಸ್ಫೋಟಕ ಭವಿಷ್ಯ ನುಡಿದ ಭೈರವಿ ಅಮ್ಮ. ಡಿಕೆಶಿ ಅಮಿತ್ ಶಾ ಜೊತೆ ಕಾಣಿಸಿದ ಬೆನ್ನಲ್ಲೇ ಭೈರವಿ ಅಮ್ಮ ಅವರು ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಇದು ಕರ್ನಾಟಕದ ಕುಬೇರ, ಕರ್ನಾಟಕದ ಕನಕಪುರದ ಕುಬೇರ ಅವರಿಗೆ ಸಂಬಂಧಿಸಿದಂತಹ ಒಂದು ಸ್ಟೋರಿ. ಈ ಬಾರಿಯೇ ಡಿಕೆಶಿ ಕರ್ನಾಟಕದ ಸಿಎಂ ಆಗೇ ಆಗ್ತಾರೆ. ಡಿಕೆಶಿ ಸಿಎಂ ಆಗೋದನ್ನು ಯಾರಿಂದಲೂ ಕೂಡ ತಪ್ಪಿಸೋಕೆ ಸಾಧ್ಯನೇ ಇಲ್ಲ. ಇದು ನಾವು ಹೇಳುತ್ತಿರುವಂತಹ ಒಂದು ಸುದ್ದಿಯಲ್ಲ, ಇದು ಸ್ಫೋಟಕ ಭವಿಷ್ಯವಾಣಿ. ಡಿಕೆಶಿ ಪರವಾಗಿ ಸ್ಫೋಟಕ ಭವಿಷ್ಯ ನುಡಿದ ಭೈರವಿ ಅಮ್ಮ. ಡಿಕೆಶಿ ಹಾಗೂ ಅಮಿತ್ ಶಾ ಇವರಿಬ್ಬರೂ ಕೂಡ ಜೊತೆಯಾಗಿ ಕಾಣಿಸಿಕೊಂಡಂತಹ ಬೆನ್ನಲ್ಲೇ ಭೈರವಿ ಅಮ್ಮ ಅವರು ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಆ ಭವಿಷ್ಯ ಏನು ಅನ್ನೋದನ್ನು ನಾನು ಮುಂದಿನ ಬ್ರೇಕಿಂಗ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ನಿಜವಾಗುತ್ತಾ ಹುಬ್ಬಳ್ಳಿಯ ಭೈರವಿ ಅಮ್ಮನ ಭವಿಷ್ಯವಾಣಿ? ನನ್ನ ಭವಿಷ್ಯವಾಣಿ ಯಾವತ್ತೂ ಕೂಡ ಸುಳ್ಳಾಗಿಲ್ಲ, ಹೀಗಂತ ಹೇಳಿದ್ದು ಭೈರವಿ ಅಮ್ಮ. ಈ ಬಾರಿಯೇ ಡಿಕೆಶಿ ಸಿಎಂ ಕುರ್ಚಿಯಲ್ಲಿ ಕೂತ್ಕೊಳ್ತಾರೆ. ನನ್ನನ್ನು ಎಷ್ಟು ಬಾರಿ ಕೇಳಿದರೂ ಇದನ್ನೇ ಹೇಳುತ್ತೇನೆ. ಡಿಕೆಶಿ ಪರವಾಗಿ ಭವಿಷ್ಯವಾಣಿ ನುಡಿದ ಭೈರವಿ ಅಮ್ಮ. ಕಾಂಗ್ರೆಸ್ನಲ್ಲಿ ಭಾರೀ ಚರ್ಚೆಗೀಡಾದ ಭೈರವಿ ಅವರ ಭವಿಷ್ಯವಾಣಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಈಗಾಗಲೇ ಸಾಕಷ್ಟು ಪೈಪೋಟಿ ಕೂಡ ನಡೀತಾ ಇರುವಂತಹದ್ದು. ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿತಾರೆ ಅಂತೇಳಿ ಅವರ ಕಾರ್ಯಕರ್ತರು, ಅವರ ಅಭಿಮಾನಿಗಳು, ಅವರ ಸಚಿವರುಗಳು, ಅವರ ಶಾಸಕರುಗಳು ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಹಾಗೇ ಆಗ್ತಾರೆ ಅಂತೇಳಿ ಕೇವಲ ಒಂದು 2-3 MLAಗಳು ಮಾತ್ರ ಹೇಳ್ತಿರುವಂತಹದ್ದು. ಆದ್ರೀಗ ಏನಪ್ಪ ಅಂತಂದರೆ ಒಂದು ಭವಿಷ್ಯವಾಣಿ, ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಹಾಗೇ ಆಗ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋದನ್ನು ಯಾರಿಂದಲೂ ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ, ಹೀಗಂತ ಹೇಳಿದ್ದು ಫ್ರೀಡಮ್ ಟಿವಿ ಅಲ್ಲ, ಖಂಡಿತವಾಗಲೂ ಹೀಗಂತ ಹೇಳಿದ್ದು ಭೈರವಿ ಅಮ್ಮ. ಇವರು ಮೂಲತಃ ಹುಬ್ಬಳ್ಳಿಯವರು. ಹುಬ್ಬಳ್ಳಿಯಿಂದ ಅವರು ಈಗ ಈ ರೀತಿಯಾದಂತಹ ಒಂದು ಮೆಸೇಜನ್ನು ಪಾಸ್ ಮಾಡಿರುವಂಥದ್ದು. ಅಂದರೆ ಇವರು ಹೇಳಿರುವಂತಹ ಭವಿಷ್ಯಗಳು ಇಲ್ಲಿವರೆಗೂ ಕೂಡ ಯಾವುದೂ ಕೂಡ ಫೇಲ್ಯೂರ್ ಆಗಿಲ್ವಂತೆ. ಇವರು ಹೇಳಿರುವಂತಹ ಈ ಭವಿಷ್ಯ ನಿಜವಾಗುತ್ತಾ ಸುಳ್ಳಾಗುತ್ತಾ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಸಿಎಂ
ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೇ ಆಗ್ತಾರಂತೆ.